ತಗೊಳ್ಳಿ ಮೇಡಮರೇ ಕಾಫಿ. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಬಾ, ಅಂತೂ ಇಂತೂ ಗಂಡನ ಕೈಯಾರೆ ಕಾಫಿ ಮಾಡಿಸ್ಕೊಂಡು ಕುಡಿಯೋ ಆಸೆ ನೆರವೇರ್ತು. ಇರಿ, ಕುಡಿದು ನೋಡ್ತೀನಿ ಹೇಗಿದೆ ಅಂತ. ವಾವ್ ತೆಗೋರೆ, ಸಖತ್ತಾಗಿದೆ. ಬರಲ್ಲ ಅಂತ ಇಷ್ಟು ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದೀರಾ. ಅಮೃತ ಅಮೃತ ಥರ ಇದೆ. ಏನು ಮೇಡಮರೇ ನೀವು ಈ ಟೈಮಲ್ಲಿ ಇಂಥ ಮಾತೆಲ್ಲ ಬೇಕಾ? ಒಳ್ಳೆ ಕತೆ ಆಯ್ತಲ್ಲ. ಮುಂಚೆ ಆಗಿದ್ದಿದ್ರೆ ನೀವು ಮಾತಾಡೋದೇ ಇಲ್ಲ, ಯಾವಾಗಲೂ ಸೈಲೆಂಟ್ ಆಗಿರ್ತೀರಾ ಅಂತ ಹೇಳ್ತಿದ್ರಿ. ಈಗ ನಾನೇ ಮನ್ಸ್ ಬಿಚ್ಚಿ ಮಾತಾಡ್ತಿದ್ರೆ ಹೀಗಂತಿರಲ್ಲ. ಅಲ್ಲ ಸಿದ್ದು ಅವರೇ, ವೆಂಕಿ ಅಣ್ಣ ಯಾವ ತಪ್ಪು ಮಾಡಿಲ್ಲ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ನಾನು ಖುಷಿಯಾಗೇ ಇದ್ದೀನಿ. ಆದ್ರೆ ನೀವ್ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಒಂದ್ ಮಾತು ಹೇಳಿ, ನಿಮಗೆ ನನ್ನ ಬಗ್ಗೆ ಚಿಂತೆನಾ ವೆಂಕಿ ಅಣ್ಣನ ಬಗ್ಗೆ ಚಿಂತೆನಾ? ಮೇಡಮರೇ, ನಿಮ್ಮ ಬಗ್ಗೆ, ವೆಂಕಣ್ಣನ ಬಗ್ಗೆ, ನನ್ನ ಬಗ್ಗೆ, ಎಲ್ಲರ ಬಗ್ಗೆನೂ ಚಿಂತೆನೆ ಮೇಡಮರೇ. ಏನಂದ್ರೆ ನಿಮ್ ಬಗ್ಗೆ ಚಿಂತೆನಾ? ಏನಾಯ್ತು? ಹಾಂ, ಅದು ನಾನು ಯಾವ ಥರ ಹೇಳಕ್ಕೆ ಬಂದೆ ಅಂದರೆ, ನಿಮಗೆ ಹಗಲು ರಾತ್ರಿ ಕಷ್ಟಪಟ್ಟು ನಿಮ್ಮ ಆರೋಗ್ಯ ಹಾಳು ಮಾಡಿಕೊಂಡ್ರೆ ಅದು ಸರೋಗೋದಿಲ್ಲ ಅನ್ನೋ ಅರ್ಥದಲ್ಲಿ ಹೇಳಕ್ಕೆ ಬಂದೆ. ಸರಿ ಸರಿ. ಸಿದ್ದೋರೆ, ನಿಮ್ ಟೆನ್ಷನ್ ದೂರ ಮಾಡಕ್ಕೆ ನೀವ್ ನಿಮ್ ಕೈಯಾರೆ ಮಾಡಿರೋ ಕಾಫಿ ಕುಡಿದ್ರೇನೆ ಅದು ದೂರ ಹೋಗೋದು. ನಿಮ್ ಕಪ್ಪಲ್ಲಿ ಇಲ್ಲ ಮೇಡಮ್ರೆ, ನಿಮ್ಮೊಬ್ಬರಿಗೆ ಮಾಡ್ಕೊಬೋದಿತ್ತು. ಅಷ್ಟೇ ತಾನೇ, ತಗೊಳ್ಳಿ. ಸಿದ್ದೋರೆ, ನೀವ್ ನನಗೆ ಕಾಫಿ ಮಾಡ್ಕೊಂಬಂದ್ರೆ ನಾನು ನಿಮಗೇನೋ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ಲ? ಏನು ಮೇಡಮರೇ ಇದು? ಗಾಬರಿ ಆಗ್ತಿದ್ದೀರಲ್ಲ. ಸರಿ, ಅದೇನೋ ಕೊಡಿ ಮೇಡಮರೇ. ಜಯಂತ್ ಅವರೇ, ಪ್ರಯಾಣ ಸುಖಕರವಾಗೈತೆ? ಚೆನ್ನಾಗೈತೆ. ಚಂದನ, ಜಯಂತ್ ಅವ್ರು ಬಂದಿದ್ದಾರೆ, ಕಾಫಿ ತಗೊಂಡ್ ಬಾರಮ್ಮ. ಅಯ್ಯೋ ದೇವ್ರೆ, ಎಂಥ ಕೆಲಸ ಆಗೋಯ್ತು. ಜಯಂತ್ ಅವರ ಈಗ ಏನು ಮಾಡಲಿ ನಾನು? ಸರ್, ಮತ್ತೆ ಪ್ರಶ್ನೆ ಕೇಳ್ತಿದ್ದೀನಿ, ದಯವಿಟ್ಟು ಅನ್ಯಥಾ ಭಾವಿಸ್ಬೇಡಿ. ನಾನು ಫೋನ್ ಮಾಡಿದಾಗ ಒಬ್ರು ರಿಸೀವ್ ಮಾಡಿದ್ರಲ್ಲ, ಅದು ನಿಜವಾಗ್ಲೂ ನಿಮ್ಮ ಮನೆ ಕೆಲಸದವ್ರಲ್ಲ ಸರ್? ನಮ್ಮ ಮನೆ ಕೆಲಸದವರೇ ಮಾತಾಡಿದಂತ ಆಗ್ಲೇ ಹೇಳಿದ್ನಲ್ಲ. ಸರ್, ನಾನು ಯಾರ ಧ್ವನಿನ ಜೀವನ ಪೂರ್ತಿ ಮರೆಯೋಕ್ಕಾಗಲ್ವೋ? ಫೋನ್ ಎತ್ತವ್ರ ಧ್ವನಿ ಅವ್ರ ಧ್ವನಿಗೆ ತುಂಬ ಹೋಲ್ತಾ ಇತ್ತು. ಅಂದರೆ ನನ್ನ ಹೆಂಡತಿ ಜಾನ್ವಿರ್ ಧ್ವನಿ ಇದ್ದಂಗೆ ಇತ್ತು ಸರ್. ಅದಕ್ಕೆ ಮತ್ತೆ ಕೇಳಿದೆ, ತಪ್ಪು ತಿಳಿಬೇಡಿ. ಅಯ್ಯಯ್ಯೋ, ಹಾಗೇನೂ ಇಲ್ಲ. ನಾನು ನಿಮಗೆ ಫೋನಲ್ಲಿ ಸ್ಪಷ್ಟವಾಗಿ ಹೇಳಿದ್ನಲ್ಲ, ನಿಮ್ಮ ಜೊತೆ ಮಾತಾಡಿದವರು ನಮ್ಮ ಮನೆ ಕೆಲಸದವರು. ಇರಲಿ ಬಿಡಿ ಸರ್, ನಂದೇನೋ ತಪ್ಪು ಕಲ್ಪನೆ ಇರ್ಬೋದು. ಜಯಂತ್ ಅವರೇ, ನಿಮ್ಮ ಸಂಕಟ ನನಗೆ ಅರ್ಥ ಆಗುತ್ತೆ. ತುಂಬ ಪ್ರೀತಿಸಿದವರು ನಮ್ಮನ್ನು ಬಿಟ್ಟು ಹೊರಟೋದ್ರೆ ಈ ಥರ ಭ್ರಮೆಗಳ ಸೃಷ್ಟಿಯಾಗೋದು ಸಹಜ. ಸಮಾಧಾನ ಮಾಡ್ಕೊಳ್ಳಿ. ಛೇ, ನಾನು ಹುಚ್ಚುಚ್ಚಾಗಿ ಜಾನ್ವಿಯವ್ರ ಧ್ವನಿನೇ ಅನ್ಕೊಂಡು ಬಂದ್ಬಿಟ್ಟಲ್ಲ. ಎಲ್ಲೋ ನಾನು ಅವ್ರ ನೆನಪಲ್ಲೇ ಇರೋದ್ರಿಂದ ಹೀಗಾಗಿರ್ಬಹುದು.
ನಮಸ್ಕಾರ. ಚೆನ್ನಾಗಿದ್ದೀರಾ? ನಮಸ್ಕಾರಮ್ಮ. ಕೂತ್ಕೊಳ್ಳಿ. ಅಂತ ಚಂದನ ಕಾಫಿ ತರ ಕೇಳಿದೆ ನೋಡು. ಸರಿ, ನೋಡ್ತೀನಿ. ತಂದ್ಬಿಡ್ತಾರೆ. 5 ನಿಮಿಷ. ಈಗ ಏನು ಮಾಡ್ಲಪ್ಪ? ಇವ್ರಿಗೇನಾದ್ರೂ ನಾನು ಇಲ್ಲೇ ಇದ್ದೀನಿ ಅಂತ ಗೊತ್ತಾಗೋಯ್ತಾ? ಅವ್ರೇನಾದ್ರೂ ಅಡುಗೆ ಮನೆಗೆ ಬಂದು ನನ್ನ ನೋಡ್ಬಿಟ್ರೆ ದೇವ್ರೆ ಇನ್ನೇ ಕಾಪಾಡಬೇಕು. ಯಾಕೆ ಇಷ್ಟೊತ್ತು? ಕೊಡು. ಥ್ಯಾಂಕ್ ಯು ಅಮ್ಮ. ಇದೇನು ಆಶ್ಚರ್ಯ ಸರ್, ಈ ಕಾಫಿ ನಮ್ಮ ಮನೆಯವರು ಮಾಡಿರೋ ಕಾಫಿ ಇದ್ದಾಗೆ ಇದೆ. ಹೌದಾ? ಹಾಂ, ನಿಮ್ಮನೇಲಿ ಮಾಡೋದು ಫಿಲ್ಟರ್ ಕಾಫಿ ತಾನೆ? ಹೌದು. ನಮ್ಮನೇಲಿ ಫಿಲ್ಟರ್ ಕಾಫಿನೇ, ಅದಕ್ಕೆ ರುಚಿ ಒಂದೇ ತರ ಅನ್ನಿಸ್ತಾ ಇದೆ. ಕುಡೀರಿ. ಕಾಫಿ ಚೆನ್ನಾಗಿದೆ. ಥ್ಯಾಂಕ್ ಯು.